ಛಾವಾ ಸದ್ಯ ಭಾರತೀಯ ಚಿತ್ರರಂಗದಲ್ಲಿ ಸದ್ದು ಮಾಡ್ತಾ ಇರುವ ಅತ್ಯದ್ಭುತ ಸಿನಿಮಾ. ಛಾವಾ ಸಿನಿಮಾಗಿಂತಲೂ ಅದರ ಹಿಂದಿನ ಇತಿಹಾಸವೇ ಭಯಾನಕ. ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಭೋಸ್ಲೆ ಬಗ್ಗೆ ಸಿನಿಮಾದಲ್ಲಿ ಇಲ್ಲದಿರುವ ಇತಿಹಾಸವನ್ನ ಇವತ್ತು ಆಫ್ ದ ರೆಕಾರ್ಡ್ ನಿಮಗೆ ತಿಳಿಸಿಕೊಡ್ತಾ ಇದೆ. ಛಾವಾ ಕೇವಲ ಸಿನಿಮಾ ಅಂತ ನೋಡಿದ್ರೆ ನಾವೇ ದಡ್ಡರಾಗ್ತೀವಿ. ಇದು ನೈಜ ಇತಿಹಾಸವನ್ನ ಆಧರಿಸಿರುವ ಸಿನಿಮಾ. ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುತ್ತೆ ಅಂತ ತೋರಿಸಿಕೊಟ್ಟದ್ದು ಈ ಛಾವಾ. ಛಾವಾ ಅಂದರೆ ಸಿಂಹದ ಮರಿ ಅಂತ ಅರ್ಥ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಭೋಸ್ಲೆಯ ಜೀವನಾಧಾರಿತ ನೈಜ ಇತಿಹಾಸವನ್ನ ಛಾವಾ ಸಿನಿಮಾ ಎಳೆ ಎಳೆಯಾಗಿ ತೋರಿಸಿಕೊಟ್ಟಿದೆ. ಇವತ್ತು ಆಫ್ ದ ರೆಕಾರ್ಡ್ ನಿಮ್ಮ ಮುಂದೆ ಇಡ್ತಾ ಇರೋದು ಸಿನಿಮಾದಲ್ಲೂ ತೋರಿಸದೇ ಇರುವ ಸತ್ಯ ಕತೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಛಾವಾ ಸಿನಿಮಾಗಿಂತಲೂ ಇದರ ಹಿಂದಿನ ಇತಿಹಾಸವೇ ರೋಚಕ ಮತ್ತು ಭಯಾನಕ. ಆಫ್ ದ ರೆಕಾರ್ಡ್ ವೀಕ್ಷಕರೇ, ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಹಿಂದೂ ಧರ್ಮದ ರಕ್ಷಣೆಗೆ ಯಾವುದೇ ಸಾಮ್ರಾಜ್ಯ ಉಳಿದಿರಲಿಲ್ಲ. ಮೊಘಲರ ಕ್ರೌರ್ಯ, ದಬ್ಬಾಳಿಕೆ, ಹಿಂಸೆ, ಮತಾಂತರ, ಸಂಪತ್ತಿನ ಲೂಟಿ, ದೇವಾಲಯಗಳ ಧ್ವಂಸ, ಅಬ್ಬಬ್ಬ, ಹಿಂದೂಸ್ತಾನ ಅಕ್ಷರಶಃ ಮೊಘಲ ದೊರೆ ಔರಂಗಜೇಬನ ಆಡಳಿತಕ್ಕೆ ನಲುಗಿ ಹೋಗಿತ್ತು. ಹಿಂದೂಗಳಿಗೆ ಭರತ ಭೂಮಿಯಲ್ಲೇ ಅಸ್ತಿತ್ವ ಇರಲಿಲ್ಲ. ಹಿಂದೂ ಆಗಿ ಉಳಿಯೋದಕ್ಕೂ ಸಾಧ್ಯವೇ ಇಲ್ಲ ಅನ್ನುವ ಕಾಲ ಅದು. ಆಗ ಹಿಂದವಿ ಸ್ವರಾಜ್ಯದ ಕನಸು ಕಟ್ಟಿಕೊಂಡು ಸಾಮ್ರಾಜ್ಯ ಕಟ್ಟಿದ್ದೇ ಛತ್ರಪತಿ ಶಿವಾಜಿ ಮಹಾರಾಜ್. ನೀವು ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ಮತ್ತು ಮೇಲ್ಮೆಯನ್ನ ಕೇಳಿಯೇ ಇರ್ತೀರ. ನಾವು ಮತ್ತೆ ಶಿವಾಜಿಯ ಇತಿಹಾಸವನ್ನ ಇಲ್ಲಿ ಹೇಳೋಕ್ ಹೋಗಲ್ಲ. ಆದರೆ ಯಾರಿಗೂ ತಿಳಿಯದ ಮರಾಠ ಸಾಮ್ರಾಜ್ಯದ ಭಯಾನಕ ಇತಿಹಾಸವೊಂದು ಮರಾಠರಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯದೆ ಸುಪ್ತವಾಗಿ ಕೂತಿದೆ. ಅದೇ ಛಾವಾ ಇತಿಹಾಸ, ಸಿಂಹದ ಮರಿಯ ಚರಿತ್ರೆ. ಶಿವಾಜಿ ಕಾಲವಾದ ನಂತರ ಮರಾಠ ಸಾಮ್ರಾಜ್ಯ ಅವನತಿಯ ಹಾದಿ ಹಿಡಿಯುತ್ತೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆಗ ಮತ್ತೆ ಹಿಂದವಿ ಸ್ವರಾಜ್ಯದ ಕನಸನ್ನ ನನಸು ಮಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಛತ್ರಪತಿ ಸಂಭಾಜಿ ಭೋಸ್ಲೆ. ಅದು 1676 ಸಮಯ. ಪನ್ನಾಳ ಕೋಟೆಯಲ್ಲಿ ಶಿವಾಜಿ ತನ್ನ ಮಗ ಸಂಭಾಜಿ ಭೋಸ್ಲೆಯನ್ನ ಇರಿಸಿ ಆಡಳಿತ ನಡೆಸ್ತಾ ಇದ್ದ. ಈ ಸಮಯದಲ್ಲಿ ತೆರಿಗೆ ಸಂಗ್ರಹದ ಬಗ್ಗೆ ಒಂದು ಸಣ್ಣ ತಕರಾರು ಇವರಿಬ್ಬರ ಮಧ್ಯೆ ಶುರುವಾಗುತ್ತೆ. ವಾಗ್ವಾದಗಳು ನಡೆಯುತ್ತವೆ. ಶಿವಾಜಿ ಮತ್ತು ಸಂಭಾಜಿ ಭೋಸ್ಲೆ ನಡುವೆ ಸಾಮ್ರಾಜ್ಯಕ್ಕಾಗಿ ಪೈಪೋಟಿಯೇ ಶುರುವಾಗುತ್ತೆ. ನನಗೆ ಅರ್ಧ ಸಾಮ್ರಾಜ್ಯ ಬೇಕು ಅಂತ ಸಂಭಾಜಿ ಭೋಸ್ಲೆ ತಂದೆಯ ಎದುರೇ ಪಟ್ಟು ಹಿಡಿದು ಕೂರ್ತಾನೆ. ಆದರೆ ಶಿವಾಜಿ ಬಿಲ್ಕುಲ್ ಒಪ್ಪೋದಿಲ್ಲ. ಆದರೆ ಮಗನ ಒತ್ತಾಯವನ್ನ ತಡೆಯೋಕೂ ಸಾಧ್ಯವಾಗೋದಿಲ್ಲ. ಆಗ ಶಿವಾಜಿ ಬೇರೆ ದಾರಿ ಇಲ್ಲದೆ ಪನ್ನಾಳ ಕೋಟೆಯಲ್ಲೇ ತನ್ನ ಮಗ ಸಂಭಾಜಿಯನ್ನ ಗೃಹ ಬಂಧನದಲ್ಲಿ ಇರಿಸ್ತಾನೆ. ಕೆಲ ದಿನಗಳ ಕಾಲ ಶಿವಾಜಿಯ ಭಂಟರ ಕಣ್ಗಾವಲಿನಲ್ಲಿದ್ದ ಸಂಭಾಜಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗೆ ಬರ್ತಾನೆ. ಹಾಗೆ ತಪ್ಪಿಸಿಕೊಂಡು ಅವನು ನೇರವಾಗಿ ಹೋಗಿದ್ದು ಮೊಘಲ್ ದೊರೆ, ಶಿವಾಜಿಯ ಶತ್ರು, ಹಿಂದೂ ಧರ್ಮದ ವಿರೋಧಿಯಾಗಿದ್ದ ಔರಂಗಜೇಬನ ಬಳಿಗೆ. 2 ವರ್ಷಗಳ ಕಾಲ ಆತ ಔರಂಗಜೇಬನ ಪ್ರಾಂತ್ಯದಲ್ಲೇ ಇರ್ತಾನೆ. ಅಲ್ಲಿಂದ ಮುಂದಕ್ಕೆ ಮುಖ್ಯ ಸಮಯ ಬರೋದು 1678ರಲ್ಲಿ. ಅಂದಹಾಗೆ ವೀಕ್ಷಕರೇ, ಈ ವಿಡಿಯೋವನ್ನ ನೀವು ಇಷ್ಟು ಹೊತ್ತು ನೋಡ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. 2 ವರ್ಷಗಳ ನಂತರ 1678ರಲ್ಲಿ ಮೊಘಲರ ಬಿಗಿ ಮುಷ್ಟಿಯಲ್ಲಿ ಸಿಲುಕಿದ್ದ ಸಂಭಾಜಿ ಭೋಸ್ಲೆ ನಂತರ ಹಿಂತಿರುಗಿ ಬಂದು ತನ್ನ ತಂದೆಯ ಜೊತೆ ಮತ್ತೆ ಸೇರಿಕೊಳ್ತಾನೆ. ಅದೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ. ಶಿವಾಜಿಗೆ ಸಂಭಾಜಿ ಮೇಲೆ ಅದೆಷ್ಟೇ ಪುತ್ರ ವ್ಯಾಮೋಹವಿದ್ದರೂ ಅದು ಆಡಳಿತದಲ್ಲಿ ಬರದಂತೆ ತಡೆ ಹಿಡಿದು ಮತ್ತೆ ಪನ್ನಾಳ ಕೋಟೆಯಲ್ಲಿ ಸಂಭಾಜಿಯನ್ನ ನೆಲೆ ಊರುವಂತೆ ಶಿವಾಜಿ ಮಾಡ್ತಾನೆ. ಪನ್ನಾಳವೆಂಬ ವಿಸ್ತಾರ ಕೋಟೆಯೇ ಸಂಭಾಜಿ ಪಾಲಿಗೆ ಸಾಮ್ರಾಜ್ಯವಾಗಿತ್ತು. ಆದರೆ ಶಿವಾಜಿಯ ಸಾವಿನ ನಂತರ ಆತನ 2ನೇ ಪತ್ನಿ ಸರೋಬಾಯಿ ತನ್ನ ಮಗ ರಾಜಾರಾಮನಿಗೆ ಪಟ್ಟ ಕಟ್ತಾಳೆ. ಹೀಗಾಗಿ ಮರಾಠರ ಸಾಮ್ರಾಜ್ಯ ಮತ್ತೊಮ್ಮೆ ಸಂಭಾಜಿಯ ಕೈತಪ್ಪಿ ಹೋಗುವ ಸೂಚನೆಗಳು ಬರುತ್ತೆ. ಈ ವಿಷಯ ಸಂಭಾಜಿಗೆ ಮುಟ್ಟುತ್ತಾ ಇದ್ದ ಹಾಗೆ ಆತ ತನ್ನ ಚಿಕ್ಕಮ್ಮನ ವಿರುದ್ಧ ಬಂಡಾಯ ಹೇಳ್ತಾನೆ. ರಾಜ ಪರಂಪರೆ ಮಾತ್ರ ಅಲ್ಲದೆ ಅರ್ಹತೆ ಮತ್ತು ಯೋಗ್ಯತೆ ಅಳತೆಗೋಲಿನಲ್ಲಿಯೂ ಛತ್ರಪತಿಯ ಪಟ್ಟ ಸಿಗಬೇಕಾದದ್ದು ಶಿವಾಜಿಯ ಮೊದಲನೇ ಹೆಂಡತಿಯ ಮಗ ಸಂಭಾಜಿ ಭೋಸ್ಲೆಗೆ.
ಸಿಗಲಿಲ್ಲ ಅಂತ ಅಸಮಾಧಾನಗೊಂಡ ಮರಾಠ ಮುಖಂಡರು ಸಂಭಾಜಿಗೆ ಪಟ್ಟ ಕಟ್ಟೋಕೆ ಮುಂದಾಗ್ತಾರೆ. ಸಂಭಾಜಿ ಮಹಾರಾಜನಿಗೆ ಪಟ್ಟ ಕಟ್ಟುವ ಕಾರ್ಯ ಪನ್ನಾಳ ಕೋಟೆಯಲ್ಲೇ ಸಂಪನ್ನವಾಗುತ್ತೆ. ಸಂಭಾಜಿಯ ಅಸಲಿ ಚರಿತ್ರೆ ಆರಂಭವಾಗುವುದೇ ಇಲ್ಲಿಂದ. ಶಿವಾಜಿ ಮಹಾರಾಜ್ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಪಾಯ ಹಾಕಿದ್ರೆ ಅದನ್ನ ಕಟ್ಟಿದ್ದು ಛತ್ರಪತಿ ಸಂಭಾಜಿ ಭೋಸ್ಲೆ. ಸಂಭಾಜಿ ಭೋಸ್ಲೆ ಇಲ್ಲದೆ ಹೋಗಿದ್ದರೆ ಭಾರತದ ಇತಿಹಾಸವೇ ಬದಲಾಗಿ ಹೋಗ್ತಾ ಇತ್ತು. ದೆಹಲಿಯಿಂದ ಹಿಡಿದು ಕರ್ನಾಟಕದ ಅರ್ಧ ಭಾಗದ ಒಳಗಿನವರೆಗೆ ಮೊಘಲರ ಆಡಳಿತ ಸ್ಥಾಪನೆ ಆಗ್ತಾ ಇತ್ತು. ಹಿಂದೂಗಳಿಗೆ ಅಸ್ತಿತ್ವವೇ ಇರ್ತಾ ಇರಲಿಲ್ಲ. ಕೇವಲ 24 ವರ್ಷ 9 ತಿಂಗಳಲ್ಲಿ ಚಾವಾ ಗೆದ್ದಿದ್ದು 140 ಯುದ್ಧಗಳನ್ನ. ಈ ವೀರ ಸೇನಾನಿಯ ಹೋರಾಟವನ್ನ ಚಿಕ್ಕದಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಶಿವಾಜಿಗಿಂತಲೂ ಸಂಭಾಜಿ ಮಹಾರಾಜ್ ಒಂದು ಕೈ ಮೇಲೂ ಅಂದ್ರೂ ತಪ್ಪಾಗಲ್ಲ. ಛತ್ರಪತಿ ಸಂಭಾಜಿ ಇಲ್ಲದೆ ಹೋಗಿದ್ದರೆ ಇವತ್ತು ಮರಾಠ ಅನ್ನುವ ಪದವು ಅಸ್ತಿತ್ವದಲ್ಲೇ ಉಳಿತಾ ಇರಲಿಲ್ಲ. ಮೀ ಮರಾಠ ಅಂದ್ರೆ ನಾನು ಮರಾಠ ಅಂತ ಎದೆ ಉಬ್ಬಿಸಿ ಹೇಳೋದಕ್ಕೂ ಸಾಧ್ಯ ಇರಲಿಲ್ಲ. ಮರಾಠರೇ ಅಲ್ಲದೆ ಇಡೀ ಹಿಂದೂ ಸಮುದಾಯವನ್ನ ಎದೆ ಸೆಟೆದು ನಿಲ್ಲುವಂತೆ ಮಾಡಿದ್ದು ಈ ಛತ್ರಪತಿ ಸಂಭಾಜಿ ಭೋಸ್ಲೆ. ಸಿನಿಮಾದಲ್ಲೂ ಇಲ್ಲದ ಕೆಲವು ಸ್ಯಾಂಪಲ್ಗಳನ್ನಷ್ಟೇ ಈ ವಿಡಿಯೋದಲ್ಲಿ ಹೇಳಿದ್ವಿ. ಸಂಭಾಜಿಯ ಜೀವನಗಾಥೆಯ ಎಲ್ಲಾ ವಿವರಗಳನ್ನ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿವರವಾಗಿ ತಿಳಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.